ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ ನಮ್ಮ ಹೊಲ ನಮ್ಮ ದಾರಿ ಅನ್ನೋ ಯೋಜನೆ. ಈ ಯೋಜನೆಗೆ ರೈತರ ಹೊಲಗಳಿಗೆ ರಸ್ತೆ ನಿರ್ಮಾಣಕ್ಕೆ ಪ್ರತಿ ಕಿಲೋಮೀಟರ್ಗೆ 12,50,000 ಸಹಾಯಧನವನ್ನ ಸರ್ಕಾರ ಈಗ ನೀಡ್ತಾ ಇದೆ. ಹಾಗಿದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಗ್ರಾಮೀಣ ಕರ್ನಾಟಕದಲ್ಲಿ ಸಾವಿರಾರು ರೈತರು ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆ ಏನಪ್ಪಾ ಅಂದ್ರೆ ಹೊಲಕ್ಕೆ ಸುಗಮವಾದ ದಾರಿಯ ಕೊರತೆ ಇದೆ. ಹೊಲ ತೋಟಗಳಿಗೆ ಹೋಗೋದಕ್ಕೆ ಸರಿಯಾಗಿ ರಸ್ತೆ ಇಲ್ಲದೆ ಇರುವಂತಹ ಕಾರಣ ರೈತರು ವರ್ಷಗಳಿಂದ ಒಂದು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ವಿಶೇಷವಾಗಿ ಮಳೆಗಾಲದಲ್ಲಿ ಕೆಸರು ಹಳ್ಳಗಳು ಸಮತಟ್ಟಾದ ದಾರಿಗಳಿಂದ ಟ್ರ್ಯಾಕ್ಟರ್ಗಳೇ ಅಲ್ಲ ಎತ್ತಿನ ಗಾಡಿ ಕೂಡ ಸಾಗೋದು ಕಷ್ಟವಾಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ರೈತರ ಕೃಷಿ ಉತ್ಪಾದನೆ ಸಾಗಾಣಿಕೆ ವೆಚ್ಚ ಮತ್ತು ಸಮಯದ ನಷ್ಟ ಹೆಚ್ಚಾಗ್ತಾ ಇದೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಕರ್ನಾಟಕ ಸರ್ಕಾರ ನಮ್ಮ ಹೊಲ ನಮ್ಮ ದಾರಿ ಎಂಬ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಜಾರಿಗೊಳಿಸಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ರಾಜ್ಯದ ಪ್ರತಿಯೊಬ್ಬ ರೈತನ ಹೊಲ ತೋಟಗಳಿಗೆ ವಾಹನ ಓಡಾಡಬಹುದಾದಂತಹ ಒಂದು ಶಾಶ್ವತ ರಸ್ತೆ ವ್ಯವಸ್ಥೆಯನ್ನ ಕೊಡೋದಾಗಿದೆ. ಹಾಗಿದ್ರೆ ಇದರ ಮುಖ್ಯ ಉದ್ದೇಶ ನಮ್ಮ ಹೊಲ ನಮ್ಮ ದಾರಿ ಯೋಜನೆಯ ಪ್ರಮುಖ ಗುರಿ ಹೊಲಗಳಿಗೆ ನೇರವಾದಂತಹ ಒಂದು ರಸ್ತೆ ಸಂಪರ್ಕವನ್ನ ಮಾಡಿಕೊಡುವುದು, ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಬೇಗ ಸಾಗಿಸುವ ವ್ಯವಸ್ಥೆಯನ್ನ ಮಾಡೋದು, ರೈತರ ಸಾಗಾಣಿಕೆ ವೆಚ್ಚ ಕಡಿಮೆಗೊಳಿಸೋದು, ಗ್ರಾಮೀಣ ಆರ್ಥಿಕತೆಗೆ ಬಲಪಡಿಸೋದು, ಗ್ರಾಮೀಣ ಉದ್ಯೋಗವನ್ನ ಸೃಷ್ಟಿ ಮಾಡೋದು. ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಹೆಚ್ಚಾದ್ರೂ ಮಾರುಕಟ್ಟೆ ಸಂಪರ್ಕ ಸರಿಯಾಗಿ ಇಲ್ಲದೆ ಇರೋದ್ರಿಂದ ರೈತರಿಗೆ ಲಾಭ ಕಡಿಮೆ ಆಗ್ತಿದೆ. ಹೀಗಾಗಿ ಈ ಯೋಜನೆ ಕೃಷಿ ಮತ್ತೆ ಮಾರುಕಟ್ಟೆ ನಡುವಿನ ಒಂದು ಸಂಪರ್ಕ ಸೇತುವೆ ಆಗಲಿ ಅಂತ ಸರ್ಕಾರದ ಉದ್ದೇಶವಾಗಿದೆ. ಹಾಗಿದ್ರೆ ಯಾರಿಗೆ ರಸ್ತೆ ನಿರ್ಮಾಣಕ್ಕೆ ಎಷ್ಟು ಅನುದಾನ ಸಿಗತ್ತೆ ಅಂದ್ರೆ ಈ ಯೋಜನೆಯಡಿ ಪ್ರತಿ 1 ಕಿಲೋಮೀಟರ್ನ ರಸ್ತೆ ನಿರ್ಮಾಣಕ್ಕೆ 12,50,000 ವೆಚ್ಚವನ್ನ ನಿಗದಿ ಮಾಡಲಾಗಿದೆ. ರಾಜ್ಯದ 189 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಕ್ಷೇತ್ರಕ್ಕೆ 30 ಕಿಲೋಮೀಟರ್ ರಸ್ತೆಯಂತೆ ಒಟ್ಟು 5,670 ಕಿಲೋಮೀಟರ್ ರಸ್ತೆ ನಿರ್ಮಾಣ ಗುರಿಯನ್ನ ಹೊಂದಲಾಗಿದೆ. ಈ ಮಹತ್ತರ ಯೋಜನೆ ರಾಜ್ಯದ ಅನೇಕ ಗ್ರಾಮಗಳಿಗೆ ನೇರ ಪ್ರಯೋಜನ ನೀಡಲಿದೆ. ಹಾಗಿದ್ರೆ ಅನುದಾನ ಹೇಗೆ ನೀಡಲಾಗತ್ತಪ್ಪ ಅಂದ್ರೆ 2 ಪ್ರಮುಖ ಮೂಲಗಳಿಂದ ಹಣಕಾಸನ್ನ ಒದಗಿಸಲಾಗತ್ತೆ. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ 9 ಲಕ್ಷ ಹಾಗೂ ರಾಜ್ಯ ಸರ್ಕಾರದ ಲೆಕ್ಕ ಶೀರ್ಷಿಕೆ 3,554 ಅಡಿಯಲ್ಲಿ 3,50,000 ರುಗಳು. ಈ ಸಂಯೋಜಿತ ಅನುದಾನ ವ್ಯವಸ್ಥೆಯಿಂದ ರಸ್ತೆ ಕಾಮಗಾರಿ ಶೀಘ್ರವಾಗಿ ಪೂರ್ಣಗೊಳ್ಳಲಿದೆ. ಇದರ ತಾಂತ್ರಿಕ ವಿವರಗಳನ್ನ ನೋಡ್ತಾ ಹೋಗೋಣ. ಈ ಯೋಜನೆಯಡಿ ನಿರ್ಮಿಸಲಾಗುವ ರಸ್ತೆಗಳು 3.75 ಮೀಟರ್ ಅಗಲವಾದ ಕಲ್ಲು ಹಾಕಿದ ದೃಢ ನೆಲದ ನಿರ್ಮಾಣವಾಗಬೇಕು. ಮಳೆ ನೀರು ಸರಾಗವಾಗಿ ಹರಿಯಲು ಅಗತ್ಯವಾದ ಡ್ರೈನೇಜ್ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ಅಗತ್ಯವಿದ್ದಲ್ಲಿ ಸೇತುವೆ ಮೋರಿಗಳು ನಿರ್ಮಾಣ ಮಾಡಬೇಕು. ಈ ರಸ್ತೆಗಳು ಟ್ರ್ಯಾಕ್ಟರ್ ಜೀಪ್ ಎತ್ತಿನ ಗಾಡಿ ಮುಂತಾದ ವಾಹನಗಳು ಸುಲಭವಾಗಿ ಓಡಾಡಲು ಅನುಕೂಲವಾಗುವಂತೆ ಒಂದು ನಿರ್ಮಾಣವನ್ನ ಮಾಡಬೇಕು. ಹಾಗಿದ್ರೆ ಯಾರೆಲ್ಲ ಅರ್ಹರು ಮತ್ತೆ ಮುಖ್ಯ ಷರತ್ತುಗಳು ಏನಪ್ಪಾ ಅಂದ್ರೆ ಈ ಯೋಜನೆ ಅಡಿ ರಸ್ತೆ ಮಂಜೂರು ಮಾಡಲು ಕೆಲವು ನಿಯಮಗಳಿವೆ. ಏನಪ್ಪಾ ಅಂದ್ರೆ ರಸ್ತೆ ದಾರಿ ಕಂದಾಯ ಇಲಾಖೆಯ ಗ್ರಾಮ ನಕ್ಷೆಯಲ್ಲಿ ಇರಬೇಕು. ಸಾರ್ವಜನಿಕ ದಾರಿ ಅಥವಾ ಬಂಡಿ ದಾರಿ ಆಗಿರಬೇಕು. ಮತ್ತೆ ಒಬ್ಬ ರೈತನಿಗಷ್ಟೇ ಪ್ರಯೋಜನವಾಗುವ ರಸ್ತೆಗಳಿಗೆ ಅನುಮತಿ ಇಲ್ಲಿ ಕೊಡಲ್ಲ. ಅನೇಕ ರೈತರಿಗೆ ಉಪಯೋಗವಾಗುವ ರಸ್ತೆಗಳಿಗೆ ಇಲ್ಲಿ ಆದ್ಯತೆಯನ್ನ ನೀಡ್ತಾರೆ. ಖಾಸಗಿ ಜಮೀನು ಸರ್ಕಾರದಿಂದ ಖರೀದಿಸುವುದಿಲ್ಲ. ಅಂದ್ರೆ ಖಾಸಗಿ ಜಮೀನು ಸರ್ಕಾರ ಖರೀದಿ ಮಾಡೋದಿಲ್ಲ. ರೈತರು ಅವರ ಸ್ವಯಂ ಪ್ರೇರಿತವಾಗಿ ಜಾಗವನ್ನ ಗ್ರಾಮ ಪಂಚಾಯಿತಿ ಹೆಸರಿಗೆ ನೋಂದಾಯಿತ ದಾನಪತ್ರ ಮೂಲಕ ನೀಡಬೇಕು. ನಿಮ್ಮ ಊರಿಗೆ ರಸ್ತೆ ಹೇಗ್ ಮಂಜೂರು ಮಾಡಿಸ್ಬೇಕಪ್ಪ ಅಂದ್ರೆ ರೈತರು ಒಂದಷ್ಟು ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಮೊದಲು ಮನವಿ ಪತ್ರವನ್ನ ಸಲ್ಲಿಸಬೇಕು. ರಸ್ತೆ ಅಗತ್ಯವಿರುವ ರೈತರು ಸೇರಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಿಗೆ ಒಂದು ಮನವಿ ಪತ್ರವನ್ನ ಬರೀಬೇಕು. ಹಾಗೆ ಗ್ರಾಮದ ಸಭೆ ಅನುಮೋದನೆ ಹೇಗಪ್ಪ ಅಂದ್ರೆ ಗ್ರಾಮ ಸಭೆಯಲ್ಲಿ
ಈ ವಿಷಯವನ್ನ ಪ್ರಸ್ತಾಪಿಸಿ ಒಂದು ಅನುಮೋದನೆ ಅಂದ್ರೆ ಒಪ್ಪಿಗೆಯನ್ನ ಪಡೆಯಬೇಕು. ನಂತರ ಶಾಸಕರಿಗೆ ಮನವಿ ಮಾಡಬೇಕು. ಏನಪ್ಪಾ ಅಂದ್ರೆ ನಮ್ಮ ಕ್ಷೇತ್ರದ ಶಾಸಕರಿಗೆ ಯೋಜನೆ ಆದ್ಯತೆಯಲ್ಲಿ ಸೇರಿಸಬೇಕು ಅಂತ ಒಂದು ಮನವಿ ಮಾಡಬೇಕು. ಕಾಮಗಾರಿ ಮೇಲ್ವಿಚಾರಣೆ ಆರಂಭದ ಮೊದಲು ಫೋಟೋ, ಕಾಮಗಾರಿ ನಡೆಯುವ ವೇಳೆ ಫೋಟೋ, ಪೂರ್ಣಗೊಂಡ ನಂತರ ಫೋಟೋ, ಜಿಯೋ ಟ್ಯಾಗಿಂಗ್ ಆಪ್ ಲೋಡನೆ ಪರಿಶೀಲನೆ ಮಾಡಲಾಗುತ್ತೆ. ರಸ್ತೆ ಕಾಮಗಾರಿಯಲ್ಲಿ ಒಂದು ಪಾರದರ್ಶಕತೆಯನ್ನ ಕಾಪಾಡಲು ಈ ಕ್ರಮಗಳು ಅಗತ್ಯವಾಗಿವೆ. ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಇದು ಒಂದು ಬುನಾದಿ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಕೇವಲ ರಸ್ತೆ ನಿರ್ಮಾಣ ಯೋಜನೆ ಅಲ್ಲ, ಇದೊಂದು ಗ್ರಾಮೀಣ ಅಭಿವೃದ್ಧಿಗೆ ದಿಕ್ಕು ತೋರಿಸುವಂತಹ ಒಂದು ಮಹತ್ವಾಕಾಂಕ್ಷೆಯ ಹೆಜ್ಜೆಯಾಗಿದೆ. ರೈತರು ತಮ್ಮ ಹೊಲಕ್ಕೆ ಸುಲಭವಾಗಿ ತಲುಪಿದ್ರೆ ಬೆಳೆ ಹಾನಿ ಕಡಿಮೆ ಆಗತ್ತೆ, ಮಾರುಕಟ್ಟೆ ತಲುಪುವ ಸಮಯ ಕಡಿಮೆ ಆಗತ್ತೆ, ಹಾಗೆ ರೈತರ ಆದಾಯ ಹೆಚ್ಚಾಗತ್ತೆ, ಕೃಷಿ ವ್ಯವಸ್ಥೆ ಬದಲಾಗತ್ತೆ, ಇದರಿಂದ ದೀರ್ಘಕಾಲಿಕ ಪರಿಣಾಮಗಳು ಬೀರತ್ತೆ. ಕೃಷಿ ಹೂಡಿಕೆ ಹೆಚ್ಚಳ ಆಗೋದ್ರಿಂದ ಮತ್ತೆ ತಾಂತ್ರೀಕರಣಕ್ಕೂ ಕೂಡ ಉತ್ತೇಜನ ಸಿಗುತ್ತೆ. ಇದೆಲ್ಲರಿಂದ ಗ್ರಾಮೀಣ ವ್ಯಾಪಾರ ವಿಸ್ತರಣೆ ಆಗೋ ಮೂಲಕ ಆರ್ಥಿಕ ಸ್ವಾವಲಂಬನೆ ರೂಪುಗೊಳ್ಳುತ್ತೆ. ಅಂದ್ರೆ ಪ್ರಮುಖವಾಗಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಆಗತ್ತೆ ಅನ್ನೋದು ಸರ್ಕಾರದ ಉದ್ದೇಶವಾಗಿದೆ. ಯಾರೆಲ್ಲ ಫಲಾನುಭವಿಗಳಿದ್ದೀರಾ, ಯಾರೆಲ್ಲ ರಸ್ತೆ ಆಗ್ಬೇಕಾಗಿದೆ, ದಯವಿಟ್ಟು ಪತ್ರವನ್ನ ಒಂದು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ಈ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.